ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ. ಇನ್ನು ತಾಳಿ ಕಟ್ಟುವ ಶುಭ ವೇಳೆ ರಶ್ಮಿಕಾ ಕಣ್ಣೀರ ಧಾರೆಯನ್ನೇ ಸುರಿಸಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ. ತಾಳಿ ಕಟ್ಟುವ ಶುಭ ವೇಳೆ ರಶ್ಮಿಕಾ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಮದುವೆ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ರಶ್ಮಿಕಾ. ಕೊಡವತಿ ರಶ್ಮಿಕಾ ಇನ್ಮುಂದೆ ತೆಲುಗು ಅಮ್ಮಾಯಿಯಾಗಿ ಮದುವೆಯ ನಂತರ ಬದಲಾಗ್ತಿದ್ದಾರೆ. ಬೆಸ್ಟ್ ಫ್ರೆಂಡ್ ಈಗ ನನ್ನ ಪತ್ನಿ ಅಂತ ವಿಜಯ್ ರಶ್ಮಿಕಾ ಅವರ ಗಾನ ಮಾಡಿದ್ದಾರೆ. ನನ್ನ ಗಂಡ ದೇವರಕೊಂಡ ಅನ್ನೋದಾಗಿ ರಶ್ಮಿಕಾ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಬಹಳ ತೆರೆಮರೆಯಲ್ಲೇ ಜೋಡಿ ಹಕ್ಕಿಗಳ ರೀತಿಯಲ್ಲಿ ಹಾರಾಡಿಕೊಂಡಿದ್ದಂತಹ ಕೊಡಗಿನ ಚೆಲುವೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರ ವಿವಾಹ ಅದ್ದೂರಿಯಾಗಿ ನೆರವೇರಿದೆ. ರಾಜಸ್ಥಾನದ ಉದಯಪುರದ ಐಷಾರಾಮಿ ರೆಸಾರ್ಟ್ನಲ್ಲಿ ಈ ಜೋಡಿ ನಿನ್ನೆ ಶುಭ ಮುಹೂರ್ತದಲ್ಲಿ ತೆಲುಗು ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಎರಡೂ ಕುಟುಂಬದ ಸದಸ್ಯರು, ಹಿರಿಯರು, ಆಪ್ತರಷ್ಟೇ ಸಮ್ಮುಖದಲ್ಲಿ ವಿಜಯ್ ದೇವರಕೊಂಡ ರಶ್ಮಿಕಾ ಅವರಿಗೆ ತಾಳಿ ಕಟ್ಟುವ ಮೂಲಕ ಇಬ್ಬರು ಸತಿಪತಿಗಳಾಗಿದ್ದಾರೆ. ಇನ್ನು ಅವರು ಪ್ರೀತಿಸ್ತಾ ಇದ್ದಿದ್ದು ಅಷ್ಟೇನು ಗುಟ್ಟಾಗಿ ಉಳಿದಿರಲಿಲ್ಲ. ಕಳೆದ ಬಾರಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ರು. ಈಗ ಅವರ ಪ್ರೀತಿಯನ್ನು ದಾಂಪತ್ಯವನ್ನಾಗಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಮದುವೆಯ ಕಾರ್ಯಗಳು ಉದಯಪುರದಲ್ಲಿ ನಡೀತಾನೆ ಇದೆ. ಜೊತೆಗೆ ಹಳದಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮವನ್ನೆಲ್ಲ ಆಯೋಜನೆ ಮಾಡಿತ್ತು. ನಿನ್ನೆ ಪುರೋಹಿತರ ತಂಡ ಮದುವೆಯ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ತೆಲುಗು ಸಂಪ್ರದಾಯದಲ್ಲಿ ಜೋಡಿಯ ಮದುವೆಯನ್ನು ನೆರವೇರಿಸಿದ್ದಾರೆ.